ಇಲ್ಲ. ಈಗ ಪಹಲ್ಗಾಂನಲ್ಲಿ ಟೆರರಿಸ್ಟ್ಗಳ ದಾಳಿಯ ಹಿನ್ನೆಲೆಯಲ್ಲಿ ಮಾಸ್ಕೋ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಭಾರತದಲ್ಲೇ ಇರೋದಕ್ಕೆ ಬಯಸ್ತಾರೆ. ಅವರ ದುಬೈ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇಮಿಡಿಯೇಟ್ ಆಗಿ ವಾಪಸ್ ಆದರೂ ಮಾಸ್ಕೋ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ಮಾಸ್ಕೋ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಭಾರತದಲ್ಲಿ ಏನು ಯುದ್ಧದ ವಾತಾವರಣ ಇದೆ, ಈ ವಿಚಾರದಿಂದಾಗಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಉಳ್ಕೊಳ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ನಾಯಕ ಎಲ್ಲೂ ಹೋಗಿಲ್ಲ. ಅವರ ಚಿತ್ರವನ್ನ ಹಾಕಿ, ಅವರ ತಲೆ ಇಲ್ಲದ ಚಿತ್ರವನ್ನ ಹಾಕಿ ಗಾಯಬ್ ಅಂತೆಲ್ಲ ಹೇಳುವವರು ಇವಾಗ ನೋಡ್ಕೊಳ್ಬಹುದು. ಪ್ರಧಾನಿಯವರು ತಾವು ಹೋಗಬೇಕಾಗಿದ್ದ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಹೊರತು ಎಲ್ಲೂ ಹೋಗಿಲ್ಲ. ಪ್ರಧಾನಿ ಮೋದಿ ಭಾರತದಲ್ಲೇ ಇದ್ದಾರೆ. ಬೆಳಗಿನಿಂದನೂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಒಂದು ಕಡೆ ಗಡಿಯಲ್ಲಿ ಬ್ರಹ್ಮೋಸ್, ರಫೇಲ್, ಅಗ್ನಿ ಎಲ್ಲವೂ ಕೂಡ ಸಿದ್ಧವಾಗಿ ನಿಂತಿದೆ. ಮತ್ತೊಂದು ಕಡೆ ಗ್ರೌಂಡ್ ನಲ್ಲಿ ಮಿಲಿಟರಿ ತನ್ನ ಅಸ್ತ್ರವನ್ನ ಝಳಪಿಸ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಪ್ರಧಾನಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ರಾಜತಾಂತ್ರಿಕರನ್ನ ಕರೆಸಿ ಅವರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮೊನ್ನೆಯಿಂದನೇ ಮಾಡಲಾಗ್ತಾ ಇದೆ. ಇನ್ನು ನದಿ ನೀರನ್ನ ನಿಲ್ಲಿಸುವಂಥದ್ದು, ತರಕಾರಿ ಏನು ಹೋಗ್ತಾ ಇತ್ತು ಅಲ್ಲಿಗೆ ಅದನ್ನ ನಿಲ್ಲಿಸುವಂಥದ್ದು, ಇವೆಲ್ಲವೂ ಕೂಡ ಸಹಜ ಯುದ್ಧದ ಸನ್ನಿವೇಶದಲ್ಲಿ ಇಂಥದ್ದು ನಡೆಯುತ್ತೆ. ಅದರಲ್ಲೂ ನದಿ ನೀರನ್ನ ನಿಲ್ಲಿಸಿರುವಂಥದ್ದು ಒಂದು ಐತಿಹಾಸಿಕ ನಿರ್ಣಯ. ಅದನ್ನ ಮೋದಿ ಬಹಳ ದಿಟ್ಟತನದಿಂದ ಕೈಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ನಮ್ಮ ಸರ್ಕಾರದ ಜೊತೆ ನಿಲ್ಲಬೇಕು, ಭಾರತದ ಜೊತೆ ನಿಲ್ಲಬೇಕು. ಇಡೀ ದೇಶದ ಜನತೆ ಪಕ್ಷಾತೀತವಾಗಿ ರಾಜಕೀಯ ಸಿದ್ಧಾಂತಗಳ ಆಚೆಗೆ ನಿಂತು ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡಿಕೊಳ್ಳೋದ್ರ ಪರವಾಗಿ ನಿಂತುಕೊಳ್ಬೇಕಾಗತ್ತೆ. ಇಲ್ಲ. ಈಗ ಪಹಲ್ಗಾಂನಲ್ಲಿ ಟೆರರಿಸ್ಟ್ಗಳ ದಾಳಿಯ ಹಿನ್ನೆಲೆಯಲ್ಲಿ ಮಾಸ್ಕೋ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಭಾರತದಲ್ಲೇ ಇರೋದಕ್ಕೆ ಬಯಸ್ತಾರೆ. ಅವರ ದುಬೈ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇಮಿಡಿಯೇಟ್ ಆಗಿ ವಾಪಸ್ ಆದರೂ ಮಾಸ್ಕೋ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ಮಾಸ್ಕೋ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಭಾರತದಲ್ಲಿ ಏನು ಯುದ್ಧದ ವಾತಾವರಣ ಇದೆ, ಈ ವಿಚಾರದಿಂದಾಗಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಉಳ್ಕೊಳ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ನಾಯಕ ಎಲ್ಲೂ ಹೋಗಿಲ್ಲ. ಅವರ ಚಿತ್ರವನ್ನ ಹಾಕಿ, ಅವರ ತಲೆ ಇಲ್ಲದ ಚಿತ್ರವನ್ನ ಹಾಕಿ ಗಾಯಬ್ ಅಂತೆಲ್ಲ ಹೇಳುವವರು ಇವಾಗ ನೋಡ್ಕೊಳ್ಬಹುದು. ಪ್ರಧಾನಿಯವರು ತಾವು ಹೋಗಬೇಕಾಗಿದ್ದ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಹೊರತು ಎಲ್ಲೂ ಹೋಗಿಲ್ಲ. ಪ್ರಧಾನಿ ಮೋದಿ ಭಾರತದಲ್ಲೇ ಇದ್ದಾರೆ. ಬೆಳಗಿನಿಂದನೂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಒಂದು ಕಡೆ ಗಡಿಯಲ್ಲಿ ಬ್ರಹ್ಮೋಸ್, ರಫೇಲ್, ಅಗ್ನಿ ಎಲ್ಲವೂ ಕೂಡ ಸಿದ್ಧವಾಗಿ ನಿಂತಿದೆ. ಮತ್ತೊಂದು ಕಡೆ ಗ್ರೌಂಡ್ ನಲ್ಲಿ ಮಿಲಿಟರಿ ತನ್ನ ಅಸ್ತ್ರವನ್ನ ಝಳಪಿಸ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಪ್ರಧಾನಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ರಾಜತಾಂತ್ರಿಕರನ್ನ ಕರೆಸಿ ಅವರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮೊನ್ನೆಯಿಂದನೇ ಮಾಡಲಾಗ್ತಾ ಇದೆ. ಇನ್ನು ನದಿ ನೀರನ್ನ ನಿಲ್ಲಿಸುವಂಥದ್ದು, ತರಕಾರಿ ಏನು ಹೋಗ್ತಾ ಇತ್ತು ಅಲ್ಲಿಗೆ ಅದನ್ನ ನಿಲ್ಲಿಸುವಂಥದ್ದು, ಇವೆಲ್ಲವೂ ಕೂಡ ಸಹಜ ಯುದ್ಧದ ಸನ್ನಿವೇಶದಲ್ಲಿ ಇಂಥದ್ದು ನಡೆಯುತ್ತೆ. ಅದರಲ್ಲೂ ನದಿ ನೀರನ್ನ ನಿಲ್ಲಿಸಿರುವಂಥದ್ದು ಒಂದು ಐತಿಹಾಸಿಕ ನಿರ್ಣಯ. ಅದನ್ನ ಮೋದಿ ಬಹಳ ದಿಟ್ಟತನದಿಂದ ಕೈಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ನಮ್ಮ ಸರ್ಕಾರದ ಜೊತೆ ನಿಲ್ಲಬೇಕು, ಭಾರತದ ಜೊತೆ ನಿಲ್ಲಬೇಕು. ಇಡೀ ದೇಶದ ಜನತೆ ಪಕ್ಷಾತೀತವಾಗಿ ರಾಜಕೀಯ ಸಿದ್ಧಾಂತಗಳ ಆಚೆಗೆ ನಿಂತು ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡಿಕೊಳ್ಳೋದ್ರ ಪರವಾಗಿ ನಿಂತುಕೊಳ್ಬೇಕಾಗತ್ತೆ. ಇಲ್ಲ. ಈಗ ಪಹಲ್ಗಾಂನಲ್ಲಿ ಟೆರರಿಸ್ಟ್ಗಳ ದಾಳಿಯ ಹಿನ್ನೆಲೆಯಲ್ಲಿ ಮಾಸ್ಕೋ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಭಾರತದಲ್ಲೇ ಇರೋದಕ್ಕೆ ಬಯಸ್ತಾರೆ. ಅವರ ದುಬೈ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇಮಿಡಿಯೇಟ್ ಆಗಿ ವಾಪಸ್ ಆದರೂ ಮಾಸ್ಕೋ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ಮಾಸ್ಕೋ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಭಾರತದಲ್ಲಿ ಏನು ಯುದ್ಧದ ವಾತಾವರಣ ಇದೆ, ಈ ವಿಚಾರದಿಂದಾಗಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಉಳ್ಕೊಳ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ನಾಯಕ ಎಲ್ಲೂ ಹೋಗಿಲ್ಲ. ಅವರ ಚಿತ್ರವನ್ನ ಹಾಕಿ, ಅವರ ತಲೆ ಇಲ್ಲದ ಚಿತ್ರವನ್ನ ಹಾಕಿ ಗಾಯಬ್ ಅಂತೆಲ್ಲ ಹೇಳುವವರು
ಇವಾಗ ನೋಡ್ಕೊಳ್ಬಹುದು, ಪ್ರಧಾನಿಯವರು ತಾವು ಹೋಗಬೇಕಾಗಿದ್ದ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಹೊರತು ಎಲ್ಲೂ ಹೋಗಿಲ್ಲ. ಪ್ರಧಾನಿ ಮೋದಿ ಭಾರತದಲ್ಲಿದ್ದಾರೆ. ಬೆಳಗಿನಿಂದನೂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಪ್ರಮುಖ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಒಂದು ಕಡೆ ಗಡಿಯಲ್ಲಿ ಬ್ರಹ್ಮೋಸ್, ರಫೇಲ್, ಅಗ್ನಿ ಎಲ್ಲವೂ ಕೂಡ ಸಿದ್ಧವಾಗಿ ನಿಂತಿದೆ. ಮತ್ತೊಂದು ಕಡೆ ಗ್ರೌಂಡ್ ನಲ್ಲಿ ಮಿಲಿಟರಿ ತನ್ನ ಅಸ್ತ್ರವನ್ನ ಝಳಪಿಸ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಪ್ರಧಾನಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ರಾಜತಾಂತ್ರಿಕರನ್ನ ಕರೆಸಿ ಅವರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮೊನ್ನೆಯಿಂದನೇ ಮಾಡಲಾಗ್ತಾ ಇದೆ. ಇನ್ನು ನದಿ ನೀರನ್ನ ನಿಲ್ಲಿಸುವಂಥದ್ದು, ತರಕಾರಿ ಏನು ಹೋಗ್ತಾ ಇತ್ತು ಅಲ್ಲಿಗೆ ಅದನ್ನ ನಿಲ್ಲಿಸುವಂಥದ್ದು, ಇವೆಲ್ಲವೂ ಕೂಡ ಸಹಜ ಯುದ್ಧದ ಸನ್ನಿವೇಶದಲ್ಲಿ ಇಂಥದ್ದು ನಡೆಯುತ್ತೆ. ಅದರಲ್ಲೂ ನದಿ ನೀರನ್ನ ನಿಲ್ಲಿಸಿರುವಂಥದ್ದು ಒಂದು ಐತಿಹಾಸಿಕ ನಿರ್ಣಯ. ಅದನ್ನ ಮೋದಿ ಬಹಳ ದಿಟ್ಟತನದಿಂದ ಕೈಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ನಮ್ಮ ಸರ್ಕಾರದ ಜೊತೆ ನಿಲ್ಲಬೇಕು, ಭಾರತದ ಜೊತೆ ನಿಲ್ಲಬೇಕು. ಇಡೀ ದೇಶದ ಜನತೆ ಪಕ್ಷಾತೀತವಾಗಿ ರಾಜಕೀಯ ಸಿದ್ಧಾಂತಗಳ ಆಚೆಗೆ ನಿಂತು ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡಿಕೊಳ್ಳೋದ್ರ ಪರವಾಗಿ ನಿಂತ್ಕೊಳ್ಬೇಕಾಗತ್ತೆ. ಇಲ್ಲ, ಈಗ ಪಹಲ್ಗಾಂವ್ನಲ್ಲಿ ಟೆರರಿಸ್ಟ್ಗಳ ದಾಳಿಯ ಹಿನ್ನೆಲೆಯಲ್ಲಿ ಮಾಸ್ಕೋ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಮೋದಿ ಈ ಸಂದರ್ಭದಲ್ಲಿ ಭಾರತದಲ್ಲೇ ಇರೋದಕ್ಕೆ ಬಯಸ್ತಾರೆ. ಅವರ ದುಬೈ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇಮಿಡಿಯೇಟ್ ಆಗಿ ವಾಪಸ್ ಆದರೂ ಮಾಸ್ಕೋ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ಮಾಸ್ಕೋ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಭಾರತದಲ್ಲಿ ಏನು ಯುದ್ಧದ ವಾತಾವರಣ ಇದೆ, ಈ ವಿಚಾರದಿಂದಾಗಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಉಳ್ಕೊಳ್ತಾ ಇದ್ದಾರೆ. ದಿಸ್ ಇಸ್ ಕಾಲ್ಡ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ನಾಯಕ ಎಲ್ಲೂ ಹೋಗಿಲ್ಲ. ಅವರ ಚಿತ್ರವನ್ನ ಹಾಕಿ, ಅವರ ತಲೆ ಇಲ್ಲದ ಚಿತ್ರವನ್ನ ಹಾಕಿ ಗಾಯಬ್ ಅಂತೆಲ್ಲ ಹೇಳುವವರು ಇವಾಗ ನೋಡ್ಕೊಳ್ಬಹುದು, ಪ್ರಧಾನಿಯವರು ತಾವು ಹೋಗಬೇಕಾಗಿದ್ದ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಹೊರತು ಎಲ್ಲೂ ಹೋಗಿಲ್ಲ. ಪ್ರಧಾನಿ ಮೋದಿ ಭಾರತದಲ್ಲಿದ್ದಾರೆ. ಬೆಳಗಿನಿಂದನೂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಪ್ರಮುಖ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಒಂದು ಕಡೆ ಗಡಿಯಲ್ಲಿ ಬ್ರಹ್ಮೋಸ್, ರಫೇಲ್, ಅಗ್ನಿ ಎಲ್ಲವೂ ಕೂಡ ಸಿದ್ಧವಾಗಿ ನಿಂತಿದೆ. ಮತ್ತೊಂದು ಕಡೆ ಗ್ರೌಂಡ್ ನಲ್ಲಿ ಮಿಲಿಟರಿ ತನ್ನ ಅಸ್ತ್ರವನ್ನ ಝಳಪಿಸ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಪ್ರಧಾನಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ರಾಜತಾಂತ್ರಿಕರನ್ನ ಕರೆಸಿ ಅವರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮೊನ್ನೆಯಿಂದನೇ ಮಾಡಲಾಗ್ತಾ ಇದೆ. ಇನ್ನು ನದಿ ನೀರನ್ನ ನಿಲ್ಲಿಸುವಂಥದ್ದು, ತರಕಾರಿ ಏನು ಹೋಗ್ತಾ ಇತ್ತು ಅಲ್ಲಿಗೆ ಅದನ್ನ ನಿಲ್ಲಿಸುವಂಥದ್ದು, ಇವೆಲ್ಲವೂ ಕೂಡ ಸಹಜ ಯುದ್ಧದ ಸನ್ನಿವೇಶದಲ್ಲಿ ಇಂಥದ್ದು ನಡೆಯುತ್ತೆ. ಅದರಲ್ಲೂ ನದಿ ನೀರನ್ನ ನಿಲ್ಲಿಸಿರುವಂಥದ್ದು ಒಂದು ಐತಿಹಾಸಿಕ ನಿರ್ಣಯ. ಅದನ್ನ ಮೋದಿ ಬಹಳ ದಿಟ್ಟತನದಿಂದ ಕೈಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಜನತೆ ನಮ್ಮ ಸರ್ಕಾರದ ಜೊತೆ ನಿಲ್ಲಬೇಕು, ಭಾರತದ ಜೊತೆ ನಿಲ್ಲಬೇಕು. ಇಡೀ ದೇಶದ ಜನತೆ ಪಕ್ಷಾತೀತವಾಗಿ ರಾಜಕೀಯ ಸಿದ್ಧಾಂತಗಳ ಆಚೆಗೆ ನಿಂತು ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡಿಕೊಳ್ಳೋದ್ರ ಪರವಾಗಿ ನಿಂತ್ಕೊಳ್ಬೇಕಾಗತ್ತೆ.